ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ. ಮಗ ಫಸ್ಟ್ PUC ಓದ್ತಿದ್ದಾನೆ ಮೇಡಮ್. ಓಕೆ ಓಕೆ ನಮ್ಮ ಅವನೇ ಚಿಕ್ಕಮ್ಮ ಸಪೋರ್ಟ್ ಮಾಡ್ತಾರೆ. ಓಕೆ ನನ್ನ ಜೊತೆಲಿಲ್ಲ ನನ್ನ ಮಗ, ನಮ್ಮ ಚಿಕ್ಕಮ್ಮನ ಜೊತೆಲೇ ಇದ್ದಾನೆ. ಓಕೆ ಏನು ಸಮಸ್ಯೆ ಏನೂ ಇಲ್ಲ. ಸೊ ಈಗ ಫೀಲ್ಡ್ ಆಯಿತು. ಈಗ ನೀವು ಹೊರಗಡೆ ಹೋದಾಗ ಸಾಕಷ್ಟು ಜನ ಈಗ ಏನು ಪುರುಷ ಡ್ರೈವರ್ಸ್ಗಳಿರ್ತಾರೆ, ಅವರೆಲ್ಲ ಏನು ಹೇಳ್ತಾರೆ, ಬನ್ನಿ ನಮ್ಮ ಆಟೋದಲ್ಲಿ ಬನ್ನಿ ಅಂತೆಲ್ಲ ಕೂಗ್ತಾರೆ. ಸೊ ನೀವೆಲ್ಲ ಹಾಗೆ ಹೇಳುವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನೀವು ಅಥವಾ ಬನ್ನಿ ನಮ್ಮ ಆಟೋದಲ್ಲಿ ಅಂತ ಹೇಳ್ತೀರಾ, ಹೇಗೆ? ಇಲ್ಲ, ಸಪೋರ್ಟ್ ಮಾಡ್ತಾರೆ ಮೇಡಮ್. ಹುಡುಗರು ಸಪೋರ್ಟ್ ಮಾಡ್ತಾರೆ. ಜೆಂಟ್ಸ್ ಆಟೋ ಡ್ರೈವರ್ಸು ಸಹ ಇದ್ ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಬೇರೆ ಕಡೆ ಏನಾದ್ರು ಇದಾಯ್ತು ಅಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ. ಓಕೆ ತುಂಬಾ ಎಲ್ಲೋ ಒಬ್ರು ಮೇಡಮ್ ಆತರ ನಾವು ಬಾಡಿಗೆ ಇದ್ ಮಾಡುವಾಗ ಆತರ ಸಿಟ್ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ. 9 ಜನ ಒಳ್ಳೆಯವ್ರು ಇದ್ರೆ ಒಬ್ರು ಆ ಥರದವ್ರು ಇರ್ತಾರೆ. ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತಾರೆ. ಏನಾದ್ರು ಗೊತ್ತಾಗ್ಲಿಲ್ಲ ಅಣ್ಣ, ಹಿಂಗೇನಾದ್ರು ಗೊತ್ತಾಗಿಲ್ಲ ಅಣ್ಣ, ಮಧ್ಯದಲ್ಲಿ ನಿಂತಿದ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ. ಆ ರೀತಿ ಯಾವತ್ತಾದ್ರೂ ಒಂದು ಈ ಫೀಲ್ಡ್ ಕಾಲಿಟ್ಟ ಮೇಲೆ ಒಂದು ಕಹಿ ಘಟನೆನ ನನ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ ಅನ್ನುವಂಥದ್ದು ಯಾವ್ದಾದ್ರು? ಇವತ್ತು ಬೆಳಗ್ಗೆ ನಾನು ಆಟೋ ಓಡಿಸ್ಕೊಂಡ್ ಬರ್ತಾ ಇದ್ರೆ 3 ಜನ ಹಿಂದಿಂದೇನೆ ಬರ್ತಾ ಇದ್ರು ಸ್ಕೂಟ್ರಲ್ಲಿ ಹುಡುಗರು. ಅದು ಅವಾಗ ಸ್ವಲ್ಪ ಭಯ ಆಯ್ತು. ತುಂಬಾ ದೂರ 1-2 ಕಿಲೋಮೀಟರ್ ತರ ಫಾಲೋ ಮಾಡಿದಾಗ ಸ್ವಲ್ಪ ಬೆಳಗಿನ ಟೈಮಲ್ಲೇ ಈ ತರ ಮಾಡ್ತಾರಲ್ಲ ಅಂತ ಅವಾಗ ಸ್ವಲ್ಪ ಇದಾಯ್ತು ಅಷ್ಟೇ. ನೀವೇನು ಉತ್ತರ ಕೊಡಕ್ ಹೋಗ್ಲಿಲ್ಲ ಅವ್ರಿಗೆ? ನಾನೇನ್ ಗಾಡಿ ಸೈಡ್ಗೆ ಹಾಕ್ತೆ, ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಓಕೆ, ಈ ರೀತಿ ಆಗಿದಾವೆ ತುಂಬಾ ಸಲ. ಇದೇ ಫಸ್ಟ್ ಟೈಮ್ ಮೇಡಮ್ ನನಗೆ ಆ ತರ ಆಗಿರೋದು. ಫ್ಯಾಮಿಲಿ, ಅದ್ರ ಜೊತೆಗೆ ಆಟೋ ಓಡಿಸೋದು ಎಲ್ಲಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು? ಮಾಡ್ಬೋದು ಮೇಡಮ್, ಬ್ಯಾಲೆನ್ಸಬಲ್ ಆಗಿದೆ. ಏನು ರಿಸ್ಕ್ ಅಂತ ಅನ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಒಂದೊಂದ್ಸರಿ ಹೋಗ್ತೀನಿ, ಸಾಯಂಕಾಲ 5 ಗಂಟೆ ತನಕ ನಾನು ಮಾಡ್ತೀನಿ. 5 ಗಂಟೆ ಮೇಲೆ ಮಾಡೋದಕ್ಕಾಗಲ್ಲ, ಅದರಿಂದ 5 ಗಂಟೆ ತನಕ ಮಾಡ್ತೀನಿ. ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ. ಮಗ ಫಸ್ಟ್ PUC ಓದ್ತಿದ್ದಾನೆ ಮೇಡಮ್. ಓಕೆ ಓಕೆ ಚಿಕ್ಕಮ್ಮ ಸಪೋರ್ಟ್ ಮಾಡ್ತಾರೆ. ಓಕೆ ನನ್ನ ಜೊತೆಲಿಲ್ಲ ನನ್ನ ಮಗ, ನಮ್ಮ ಚಿಕ್ಕಮ್ಮನ ಜೊತೆಲೇ ಇದ್ದಾನೆ. ಓಕೆ, ಏನು ಸಮಸ್ಯೆ ಏನೂ ಇಲ್ಲ. ಸೊ ಈಗ ಫೀಲ್ಡ್ ಆಯಿತು. ಈಗ ನೀವು ಹೊರಗಡೆ ಹೋದಾಗ ಸಾಕಷ್ಟು ಜನ ಈಗ ಏನು ಪುರುಷ ಡ್ರೈವರ್ಸ್ಗಳಿರ್ತಾರೆ, ಅವರೆಲ್ಲ ಏನು ಹೇಳ್ತಾರೆ, ಬನ್ನಿ ನಮ್ಮ ಆಟೋದಲ್ಲಿ ಬನ್ನಿ ಅಂತೆಲ್ಲ ಕೂಗ್ತಾರೆ. ಸೊ ನೀವೆಲ್ಲ ಹಾಗೆ ಹೇಳುವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನೀವು ಅಥವಾ ಬನ್ನಿ ನಮ್ಮ ಆಟೋದಲ್ಲಿ ಅಂತ ಹೇಳ್ತೀರಾ, ಹೇಗೆ? ಇಲ್ಲ, ಸಪೋರ್ಟ್ ಮಾಡ್ತಾರೆ ಮೇಡಮ್. ಹುಡುಗರು ಸಪೋರ್ಟ್ ಮಾಡ್ತಾರೆ. ಜೆಂಟ್ಸ್ ಆಟೋ ಡ್ರೈವರ್ಸು ಸಹ ಇದ್ ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಬೇರೆ ಕಡೆ ಏನಾದ್ರು ಇದಾಯ್ತು ಅಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ. ತುಂಬಾ ಎಲ್ಲೋ ಒಬ್ರು ಮೇಡಮ್ ಆತರ ನಾವು ಬಾಡಿಗೆ ಇದ್ ಮಾಡುವಾಗ ಆತರ ಸಿಟ್ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ. 9 ಜನ ಒಳ್ಳೆಯವ್ರು ಇದ್ರೆ ಒಬ್ರು ಆ ಥರದವ್ರು ಇರ್ತಾರೆ. ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತಾರೆ. ಏನಾದ್ರು ಗೊತ್ತಾಗ್ಲಿಲ್ಲ ಅಣ್ಣ, ಹಿಂಗೇನಾದ್ರು ಗೊತ್ತಾಗಿಲ್ಲ ಅಣ್ಣ, ಮಧ್ಯದಲ್ಲಿ ನಿಂತಿದ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ. ಆ ರೀತಿ ಯಾವತ್ತಾದ್ರೂ ಒಂದು ಈ ಫೀಲ್ಡ್ ಕಾಲಿಟ್ಟ ಮೇಲೆ ಒಂದು ಕಹಿ ಘಟನೆನ ನನ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ ಅನ್ನುವಂಥದ್ದು ಯಾವ್ದಾದ್ರು? ಇವತ್ತು ಬೆಳಗ್ಗೆ ನಾನು ಆಟೋ ಓಡಿಸ್ಕೊಂಡ್ ಬರ್ತಾ ಇದ್ರೆ 3 ಜನ ಹಿಂದಿಂದೇನೆ ಬರ್ತಾ ಇದ್ರು ಸ್ಕೂಟ್ರಲ್ಲಿ ಹುಡುಗರು. ಅದು ಅವಾಗ ಸ್ವಲ್ಪ ಭಯ ಆಯ್ತು. ತುಂಬಾ ದೂರ 1-2 ಕಿಲೋಮೀಟರ್ ತರ ಫಾಲೋ ಮಾಡಿದಾಗ ಸ್ವಲ್ಪ ಬೆಳಗಿನ ಟೈಮಲ್ಲೇ ಈ ತರ ಮಾಡ್ತಾರಲ್ಲ ಅಂತ ಅವಾಗ ಸ್ವಲ್ಪ ಇದಾಯ್ತು ಅಷ್ಟೇ. ನೀವೇನು ಉತ್ತರ ಕೊಡಕ್ ಹೋಗ್ಲಿಲ್ಲ ಅವ್ರಿಗೆ? ನಾನೇನ್ ಗಾಡಿ ಸೈಡ್ಗೆ ಹಾಕ್ತೆ, ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಓಕೆ, ಈ ರೀತಿ ಆಗಿದಾವೆ ತುಂಬಾ ಸಲ. ಇದೇ ಫಸ್ಟ್ ಟೈಮ್ ಮೇಡಮ್ ನನಗೆ ಆ ತರ ಆಗಿರೋದು. ಫ್ಯಾಮಿಲಿ, ಅದ್ರ ಜೊತೆಗೆ ಆಟೋ ಓಡಿಸೋದು ಎಲ್ಲಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು? ಮಾಡ್ಬೋದು ಮೇಡಮ್, ಬ್ಯಾಲೆನ್ಸಬಲ್ ಆಗಿದೆ. ಏನು ರಿಸ್ಕ್ ಅಂತ ಅನ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಒಂದೊಂದ್ಸರಿ ಹೋಗ್ತೀನಿ, ಸಾಯಂಕಾಲ 5 ಗಂಟೆ ತನಕ ನಾನು ಮಾಡ್ತೀನಿ. 5 ಗಂಟೆ ಮೇಲೆ ಮಾಡೋದಕ್ಕಾಗಲ್ಲ, ಅದರಿಂದ 5 ಗಂಟೆ ತನಕ ಮಾಡ್ತೀನಿ.